ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಕಳೆದ ವಿಡಿಯೋನಲ್ಲಿ ಮಾಡಿದ್ವಲ್ಲ ಇಂಟರ್ಕೋಸ್ಟಲ್ ಬ್ರೀತಿಂಗ್, ಅದರ ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಈ ಅಭ್ಯಾಸಕ್ಕೆ ಇಂಟರ್ಕೋಸ್ಟಲ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗುತ್ತೆ, ಥೊರಾಸಿಕ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗುತ್ತೆ, ಚೆಸ್ಟ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗುತ್ತೆ, ಮಧ್ಯಮ ಶ್ವಾಸ ಅಂತಲೂ ಸಹ ಕರೆಯಲಾಗುತ್ತೆ. ಒಂದೊಂದು ಯೋಗ ಶಾಲೆಗಳಲ್ಲಿ ಒಂದೊಂದು ಹೆಸರಿಂದ ಕರೆಯಲಾಗುತ್ತೆ. ಅದಕ್ಕೆ ಗೊಂದಲಕ್ಕೆ ಒಳಗಾಗೋದು ಬೇಡ. ಹೆಸರು ಬದಲಾವಣೆ ಆಗ್ತಾ ಹೋಗುತ್ತೆ, ಅಭ್ಯಾಸ ಕ್ರಮನೂ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ, ಆದರೆ ನಮಗೆ ಸಿಗುವಂತಹ ಪರಿಣಾಮ ಮಾತ್ರ ಒಂದೇ ಆಗಿರುತ್ತೆ. ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ನಾವು ಕಳೆದ ವಿಡಿಯೋನಲ್ಲಿ ಏನು ಮಾಡಿದ್ವಿ, ನಿಮ್ಮ ಹಸ್ತವನ್ನು ಪಕ್ಕೆಲುಬುಗಳ ಮೇಲೆ ಇಟ್ಕೊಂಡು ಪಕ್ಕೆಲುಬುಗಳ ಚಲನೆಯನ್ನು ಗ್ರಹಿಸ್ಕೊಂಡು ಅಭ್ಯಾಸ ಮಾಡಿದ್ವಿ. ನಿಮ್ಮ ಹಸ್ತದ ಸಹಾಯದಿಂದ ಪಕ್ಕೆಲುಬುಗಳ ಚಲನೆಯನ್ನು ಗ್ರಹಿಸ್ಕೊಂಡು ಅಭ್ಯಾಸವನ್ನು ಮಾಡಿದ್ವಿ. ಇವತ್ತೇನು ಮಾಡೋಣ ಅಂದರೆ, ನೀವು ಕಳೆದ ಎರಡು ವಿಡಿಯೋ ಮುಂಚೆ ನೀವು ನೋಡಿರ್ಬೋದು, ಅಬ್ಡಮನಲ್ ಬ್ರೀತಿಂಗ್ ಮಾಡಬೇಕಂದ್ರೆ, ಉದರ ಶ್ವಾಸವನ್ನು ಮಾಡಬೇಕಂದ್ರೆ ನಾವು ಚಿನ್ಮುದ್ರೆ ಇಟ್ಕೊಂಡು ಅಭ್ಯಾಸವನ್ನು ಮಾಡಿದ್ವಿ. ಚಿನ್ಮುದ್ರೆ ಇಟ್ಕೊಂಡು ಉಸಿರನ್ನು ತೊಗೊಳ್ತಾ ಹೊಟ್ಟೆ ಭಾಗ ಉಬ್ಸೋದು, ಉಸಿರನ್ನ ಹೊರಡೆ ಆಗ್ತಾ ಹೊಟ್ಟೆ ಭಾಗ ಹೊರಡೆ ತೊಗೊಳ್ಳೋದು ಅಭ್ಯಾಸ ಮಾಡಿದ್ವಲ್ಲ. ಇವತ್ತು ಅದೇ ಚಿನ್ಮುದ್ರೆಯಿಂದ ಈ 3 ಬೆರಳುಗಳನ್ನು ಮಡ್ಚ್ಕೊಳ್ಬೇಕು. ಇದು ಚಿನ್ಮಯ ಮುದ್ರೆ ಅಂತ ಕರೆಯಲಾಗುತ್ತೆ. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಮಡ್ಚ್ಕೊಂಡು ನಿಮ್ಮ ಹೆಬ್ಬೆರಳಿನ ತುದಿಯನ್ನು ತೋರ್ಬೆರಳಿನ ತುದಿಗೆ ತಾಗಿಸ್ಕೊಳ್ಳುವಂಥದ್ದು. ಇದು ಚಿನ್ಮಯ ಮುದ್ರೆ. ಈ ಚಿನ್ಮಯ ಮುದ್ರೆಯನ್ನು ನೀವು ಮಂಡಿಯ ಗಂಟು ಮತ್ತು ತೊಡೆಯ ಗಂಟಿನ ಮಧ್ಯಭಾಗದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಇಟ್ಕೊಳ್ತೀವಿ. ನೀವು ಸುಖಾಸನದಲ್ಲಿ ಕೂತ್ಕೊಂಡ್ರೂ ಸಹ ಅದೇ ರೀತಿ. ನೀವು ಸುಖಾಸನದಲ್ಲಿ ಏನಾದರೂ ಕೂತಿತ್ತು ಅಂದರೆ ಅವಾಗಲೂ ನೀವು ಮಂಡಿಯ ಗಂಟು ತೊಡೆಯ ಗಂಟಿನ ಮಧ್ಯಭಾಗದಲ್ಲಿ ಇಲ್ಲಿ ಇಟ್ಕೊಳ್ಬೋದು. ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತೀರಾ, ವಜ್ರಾಸನ ನಿಮ್ಮ ಅನುಕೂಲಕರವಾಗಿದೆ, ಮಾಡ್ಬೋದು ಅಂತ ಅನಿಸಿದ್ರೆ ನೀವು ವಜ್ರಾಸನದಲ್ಲಿ ಕೂತ್ಕೊಂಡಾಗಲೂ ಹಾಗೆಯೇ ಮಂಡಿಯ ಗಂಟು ತೊಡೆಯ ಗಂಟಿನ ಮಧ್ಯಭಾಗದಲ್ಲಿ ನಿಮ್ಮ ಚಿನ್ಮಯ ಮುದ್ರೆಯನ್ನು ಇಟ್ಕೊಳ್ತೀವಿ. ಇಟ್ಕೊಂಡು ಈ ಅಭ್ಯಾಸದಲ್ಲಿ ಏನು ಮಾಡ್ತೀವಿ, ನಮ್ಮ ಭುಜಗಳಿಗೆ ಮತ್ತು ಎದೆಯ ಭಾಗಕ್ಕೆ ಚಲನೆಯನ್ನು ಕೊಟ್ಟು ನಾವು ಉಸಿರಾಟವನ್ನು ಮಾಡ್ತೀವಿ. ಅದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಉಸಿರನ್ನು ಹೊರ ಹಾಕಬೇಕಂದ್ರೆ ನಿಮ್ಮ ಎದೆಯ ಭಾಗವನ್ನು ಒಳಗಡೆ ತೊಗೊಳ್ತೀವಿ ಮತ್ತು ಭುಜಗಳನ್ನು ಮುಂದಕ್ಕೆ ತರ್ತೀವಿ. ಇಲ್ಲಿ ಉಸಿರನ್ನು ಬಿಟ್ಟಿರ್ತೀವಿ. ಈಗ ತಿರ್ಗಾ ಉಸಿರನ್ನು ತೆಗೆದುಕೊಳ್ಳುವಾಗ ಎದೆಯ ಭಾಗವನ್ನು ಮುಂದಕ್ಕೆ ತೊಗೊಳ್ಳುವಂಥದ್ದು ಮತ್ತು ಭುಜಗಳನ್ನು ಹಿಂದಕ್ಕೆ ತೊಗೊಳ್ಳುವಂಥದ್ದು. ಇದು ಅಭ್ಯಾಸ. ಉಸಿರನ್ನು ಹೊರಗಡೆ ಹಾಕ್ಬೇಕಂದ್ರೆ ಎದೆಯ ಭಾಗವನ್ನು ಒಳಗೆ ತೊಗೊಳ್ತೀವಿ, ಭುಜ ಮುಂದಕ್ಕೆ ತೊಗೊಳ್ತೀವಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯ ಭಾಗ ಮುಂದಕ್ಕೆ ತೆಗೆದುಕೊಳ್ಳುವಂಥದ್ದು, ಭುಜಗಳನ್ನು ಹಿಂದಕ್ಕೆ ತಗೊಳ್ಳುವಂಥದ್ದು. ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು. ಇದು ಬಂದು ನಮ್ಮ ಮಿಡಲ್ ಲೋಬ್ ಆಫ್ ದ ಲಂಗ್ಸ್ ಅಂತ ಹೇಳ್ತೀವಿ. ನಮ್ಮ ಶ್ವಾಸಕೋಶದ ಮಧ್ಯಭಾಗವನ್ನು ಹಿಗ್ಗಿಸ್ಲಿಕ್ಕೆ ಅಭ್ಯಾಸ ಸಹಾಯ ಮಾಡುತ್ತೆ. ಮತ್ತು ಕಳೆದ ತರಗತಿಯಲ್ಲೂ ನಾವು ಇದನ್ನೇ ಅಭ್ಯಾಸ ಮಾಡಿರುವಂಥದ್ದು. ಅದರಲ್ಲಿ ಏನಾಗುತ್ತೆ, ಒಂದು ಕೈನ ಆಧಾರದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿದ್ವಿ. ಇವತ್ತು ಯಾವುದೇ ರೀತಿಯ ಆಧಾರ ಇರೋದಿಲ್ಲ, ಆದರೆ ನೀವು ಈ ಭುಜಗಳಿಗೆ ಈ ರೀತಿ ಚಲನೆ ಕೊಟ್ಟು ಅಭ್ಯಾಸ ಮಾಡಬೇಕಂದ್ರೆ ಅದು ತನ್ನ ಪಾಡಿಗೆ ಅದು ನಿಮ್ಮ ಎದೆಯ ಭಾಗವನ್ನೇ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇಲ್ಲಿ ಮತ್ತೆ ಗೊಂದಲಕ್ಕೊಳಗಾಗಬೇಡಿ. ಇಲ್ಲಿ ಹೊಟ್ಟೆ ಕಡೆ ಏನು ನೀವು ಗಮನ ಹರಿಸೋದು ಅವಶ್ಯಕತೆ ಇಲ್ಲ. ಇದೊಂದು ಗೊಂದಲ ಆಗ್ತದೆ ಅಂತ ಕೇಳ್ಪಟ್ಟಿದ್ದೆ. ಏನಂದರೆ ಉಸಿರನ್ನು ತೊಗೊಳ್ಬೇಕಂದ್ರೆ ಹೊಟ್ಟೆ ಉಬ್ಬಿಸ್ಬೇಕಾ, ಹೊಟ್ಟೆ ಉಬ್ಬಿಸ್ಕೊಂಡು ಎದೆ ಭಾಗ ವಿಶಾಲಗೊಳಿಸ್ಬೇಕಾ ಅಂತ ಕೇಳ್ತಾರೆ. ಈ ವಿಡಿಯೋ ಇಲ್ಲಿ ಮಾಡ್ತಾ ಇರೋ ಅಭ್ಯಾಸದಲ್ಲಿ ಹೊಟ್ಟೆ ಕಡೆ ಏನೂ ಗಮನ ಹರಿಸೋದು ಬೇಡ. ಕೇವಲ ನಿಮ್ಮ ಎದೆಯ ಭಾಗವನ್ನು ವಿಶಾಲಗೊಳಿಸುವಂಥದ್ದು ಮತ್ತು ಆಕುಂಚನಗೊಳಿಸುವಂಥದ್ದು, ಕೇವಲ ಇದ್ರ ಕಡೆಗೆ ನಿಮ್ಮ ಗಮನವನ್ನು ಹರಿಸ್ಕೊಂಡು ನೀವು ಉಸಿರಾಟವನ್ನು ಮಾಡುವಂಥದ್ದು. ಇದು ನಿಮಗೆ ಎಷ್ಟೊತ್ತಾಗುತ್ತೋ, ಒಂದು 2 ನಿಮಿಷ, 3 ನಿಮಿಷ, 5 ನಿಮಿಷ, ಒಂದು 5 ನಿಮಿಷ ಅಂತ ಇಟ್ಕೊಳ್ಳಿ. 5 ನಿಮಿಷ ಅಭ್ಯಾಸವನ್ನು ಮಾಡಿ. ಮತ್ತು ಇದೆಲ್ಲನೂ ಸಹ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನೆಲ್ಲ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ಮತ್ತು ನಾವಿಲ್ಲಿ ಹಾಕ್ತಾ ಇರುವಂತಹ ವಿಡಿಯೋಗಳೆಲ್ಲ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದರಲ್ಲಿ ಏನೇ ನಾನು ಹೇಳುವಂತಹ ಈ ಪ್ರಾಣಾಯಾಮದ ವಿಡಿಯೋಗಳಲ್ಲಿ ಏನೇ ನಿಮಗೆ ಗೊಂದಲಗಳಿದ್ರೂ ಸಹ ನೀವು ಧಾರಾಳವಾಗಿ ನಾವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಏನೋ ಬರೆದು ಹಾಕ್ತು ಅಂದರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಥವಾ ಮುಂದಿನ ವಿಡಿಯೋನಲ್ಲಿ ಅದ್ರ ಕಡೆ ಚರ್ಚೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಈ ವಿಡಿಯೋಗಳು ನಿಮಗೆ ಇನ್ನಷ್ಟು ಜನಕ್ಕೆ ಅನುಕೂಲ ಆಗುತ್ತೆ, ಅವ್ರಿಗೆ ತಲುಪಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.